ಎಲೆಕ್ಷನ್ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಎದುರಿಗೆ ಬಂದು ಆವಾಜ್ ಹಾಕಿದ್ದ ಕಾರ್ಯಕರ್ತ ಜೆಡಿಎಸ್ ಕಾರ್ಯಕರ್ತ ಇವತ್ತು ಲೋಕ ಕದನದ ಹೊತ್ತಲ್ಲಿ ಅವರ ಪುತ್ರನ ಜೊತೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಅವತ್ತು ಸಿದ್ದರಾಮಯ್ಯಗೆ ಆವಾಜ್ ಹಾಕಿದ್ದ ಕಾರ್ಯಕರ್ತ ಜೆಡಿಎಸ್ನ ಅಭಿಮಾನಿ ಇದೀಗ ಜೆಡಿಎಸ್ಗೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಪುತ್ರನ ಜೊತೆ ಕೆಲಸವನ್ನ ಮಾಡ್ತಿದ್ದಾರೆ. ಜೆಡಿಎಸ್ಗೆ ಓಟ್ ಹಾಕ್ತೀನಿ ಅಂತ ಸಿದ್ದು ಕರೆದ್ರು. ಆ ಸಂದರ್ಭದಲ್ಲಿ ಆ ಅಭಿಮಾನಿ ಹೋಗಿರ್ಲಿಲ್ಲ. 2018ರ ವಿಧಾನಸಭಾ ಎಲೆಕ್ಷನ್ ಹತ್ತಿರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋದಾಗ ಪ್ರಚಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹತ್ರ ಬರ್ದೆ ನಾನು ಬರಲ್ಲ, ನಾನು ಜೆಡಿಎಸ್ಗೆ ಓಟ್ ಹಾಕೋದು ಅಂತ ಹೇಳಿ ಆವಾಜ್ ಹಾಕಿದ್ರು. ಇದೇ ಮರಿಸ್ವಾಮಿ ಇದೀಗ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿಜಯ್ ಶಂಕರ್ ಪರ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಮರಿಸ್ವಾಮಿ ಅವರು ಏನ್ ಹೇಳಿದ್ರು, ಇವಾಗ ಏನ್ ಮಾತಾಡ್ತಾರೆ ನೋಡೋಣ. ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗಿಲ್ಲ ಇದೆ, ಈಗ ಬಂದ್ಬಿಡು ಮತ್ತೆ ಓಟ್ ಹಾಕು ಬರ್ಬೇಡ. ಆಯ್ತು, ನೀವು ಇಷ್ಟ ಬಂದಾಗ ಮಾಡು. ಆದ್ರೆ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದ್ರೆ ಕೈ ಮುಗಿ ನಿಮ್ಗೆ ಓಟ್ ಕೊಡ್ಬೇಕು. ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡ್ತೀರಲ್ಲ, ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ. ಆಯ್ತು ನಡಿ, ನೀನು ನನ್ನ ಜೊತೆಲ್ಲ ಇದ್ದಾವ, ನಡಿ. ಹೋಗಿ ನೀವು ನೀನ್ ಮಾತಾಡ್ತಿದ್ದಪ್ಪ, ಮಾತಾಡ್ಸು. ನೀವೆಲ್ಲ ಮಾಡ್ರಪ್ಪ, ಅವ್ನು ಮಾಡ್ಲಿ ಜೆಡಿಎಸ್. ಆಯ್ತು, ಹೋಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದ ಹಳೆ ಕೆಸರೆ ಭಾಗದಲ್ಲಿ ಕ್ಯಾನ್ವಾಸ್ಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಹಳೆಯ ಸ್ನೇಹಿತರಾದಂತಹ ಮರಿಸ್ವಾಮಿ ಅವರನ್ನ ನೀನು ನನ್ನ ಪರವಾಗಿ ಕೆಲಸ ಮಾಡುವಂತ ಕೇಳಿರ್ತಾರೆ. ಆದ್ರೆ ನಾನು ಜೆಡಿಎಸ್ ನಲ್ಲಿದ್ದೀನಿ, ನಾನು ಮಾಡೋದಿಲ್ಲ ಅನ್ನುವಂತ ಉತ್ತರ ಕೊಟ್ಟಿರ್ತಾರೆ. ಆ ಪ್ರಸಂಗ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗಿರುತ್ತೆ. ಇವತ್ತು ಅದೇ ಹಳೆ ಕೆಸರೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಜೊತೆಗೆ ಹಾಲಿ ಸಚಿವರಾಗಿರುವಂತಹ ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡ ಕ್ಯಾನ್ವಾಸ್ಗೆ ಬಂದಿದ್ದಾರೆ. ಈಗ ಅವರ ಜೊತೆಯಲ್ಲಿ ನಿಂತು ಕ್ಯಾನ್ವಾಸ್ ಅನ್ನ ಕೂಡ ಮರಿಸ್ವಾಮಿ ಅವರು ಮಾಡಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಕಳೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದಿದ್ರು, ಕರೆದ್ರು, ನಾವು ಬರಲ್ಲ ಅಂದ್ರಿ. ಈಗ ಮತ್ತೆ ಅವ್ರ ಪರವಾಗಿ ಮಾಡಬೇಕಾಗಿದೆ. ಈಗ ಮಾಡಬೇಕಾಗಿದೆ ಅಂದ್ರೆ ಸರ್ಕಾರ ಎರಡು ಒಂದಾಗಿದ್ದಾವೆ. ಆವಾಗ ಕಾಂಗ್ರೆಸ್ ಬೇರೆ ಇತ್ತು, ಜೆಡಿಎಸ್ ಬೇರೆ ಇತ್ತು. ಆಗ ನಮ್ಮಿಬ್ರು ಫೈಟ್ ಮಾಡ್ಲೇಬೇಕು. ಅವಾಗ ಅದಕ್ಕೆ ಅವ್ರು ಕರೆದು ನಾವು ಬರಲ್ಲ ಅಂತ ಹೇಳಿದೆ. ನಾನು ಜೆಡಿಎಸ್ ಇದ್ದೀನಿ, ಜೆಡಿಎಸ್ಗೆ ಮಾಡೋದು, ನಾ ಕಾಂಗ್ರೆಸ್ ಬರಲ್ಲ ಅಂತ ಹೇಳಿದೆ. ಈಗ ಮೇಲ್ಮಟ್ಟದಲ್ಲಿ ಇಬ್ರು ಒಂದಾಗವ್ರೆ. ಒಂದಾಗಿ ಸಾಲದಕ್ಕೆ ಮುಖ್ಯಮಂತ್ರಿ ನಮ್ಮ ಪಾರ್ಟಿ ಕೊಟ್ಟವ್ರೆ. ಅವ್ರು ಈಗ MP ತಗೊಂಡವ್ರೆ. ಮೇಲ್ಮಟ್ಟದಲ್ಲಿ ಒಂದಾದ್ಮೇಲೆ ನಾವೇನ್ ಮಾಡೋದು, ಮಾಡ್ಲೇಬೇಕಲ್ಲ. ನಿಮ್ಗೇನ್ ಬೇಸರ ಗೀಸರ ಏನೂ ಇಲ್ಲ? ಏನಿಲ್ಲ ಬೇಸರ. ಅವತ್ತಿಂದ ಅವತ್ತು, ಇವತ್ತಿಂದ ಇವತ್ತಿಗೂ ರಾಜಕೀಯ ಮಾಮೂಲಿ ಅಲ್ವೇ. ಯಾವತ್ತರ ಸತ್ರು ಇಲ್ಲ, ಮಿತ್ರರು ಇಲ್ಲ. ಈಗ ನಾಳೆ ಸಿದ್ದರಾಮಯ್ಯನವರು ಬರ್ತಾರೆ ಪ್ರಚಾರಕ್ಕೆ, ಬಂದ್ಬಿಟ್ಟು ಬಾ ಮರಿಸ್ವಾಮಿ ಅಂತ ಕರೀತಾರೆ. ಹೋಗ್ತೀವಿ. ಈಗ ನಮ್ಮ ಒಂದಾಗಿದ್ದೀವಲ್ಲ, ಹೋಗ್ತೀವಿ. ಈಗ ಈಗೇನ್ ತೊಂದ್ರೆ ಇಲ್ಲ, ಈಗೆಲ್ಲ ಮಾತಾಡ್ಸ್ಕೊಂಡಿರ್ತೀವಿ. ಈಗ ಮಗನೇ ಬಂದ ಮಾತಾಡಲಿಲ್ವೀಗ. ಹಿಂಗ ಅವ್ರಪ್ಪ ಅವ್ರೊಂದು ಚೆನ್ನಾಗಿರ್ತೀವಿ. ಏನಂತ ಮಾತಾಡಿದ್ರು ಯತೀಂದ್ರ ಅವರು? ಅವರೆಲ್ಲ ಮಾಮೂಲಿ ಮಾತಾಡಿದ್ರು, ಮಾಡ್ಬೇಕು ಅಂದ್ರೆ ಆಯ್ತಪ್ಪ. ಆದ್ರೆ ಈಗ ಬಹಳಷ್ಟು ಕಡೆಗಳಲ್ಲಿ ಜೆಡಿಎಸ್ನವರು ನಾವ್ ಯಾಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಂತ ಜಗಳ ಕೂಡ ಮಾಡ್ತಾ ಇದಾರೆ. ಈಗ ಜಗಳ ಮಾಡ್ತಾರೆ, ಹಂಗಲ್ಲ. ಅದು ಎರಡು ಒಂದಾಗಿದ್ರೆ ಜಗಳ ಮಾಡೋದು ಸರಿ. ಒಂದಾದ್ಮೇಲೆ ಜಗಳ ಮಾಡಿ ನಾವೇ ಇದನ್ನ ಮಂಡ್ಯದವ್ರು ಕೇಳಬೇಕು. ಎಲ್ಲ ತಮ್ಮ ಒಂದಾಗ್ರು ನೀವ್ ಯಾಕ ಮಂಡ್ಯದವ್ರು ಹಿಂಗಿದಾರಿ ಅಂತ. ಇದು ಹುಟ್ಟಿರೋದು ಮಂಡ್ಯದಿಂದ. ಮಂಡ್ಯ ಸರಿಯಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯನೇ ಸರಿಯಾಗಿದ್ದು. ಮಂಡ್ಯದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಅಭ್ಯರ್ಥಿ? ಮಂಡ್ಯ ಸರಿಯಾಗಿ ಮಾಡಿದ್ರೆ ಎಲ್ಲೂ ಏನು ಇಡೀ ಕರ್ನಾಟಕನೇ ಏನು ಆಯ್ತಿಲ್ಲ. ಮೇನು ಮಂಡ್ಯ. ನಿಮ್ಗೆ ಇವತ್ತೇನು ಬೇಸರ ಏನು ಇಲ್ವಾ? ನಾನು ಅವತ್ತಂಗ್ ಮಾಡಿದೆ ಈ ತರ ಬೇಸರಕ್ಕಾಗತ್ತೆ ಸ್ವಾಮಿ. ಬೇಸರ ಬರ ಮಾತೇನಿದು ಬೇಸರ ಆಗೋದು ಏನಿಲ್ವಲ್ಲ. ಎರಡ್ ಪಾರ್ಟಿ ಒಂದಾದ್ಮೇಲೆ ನಾವೆಲ್ಲ ಮಾಡ್ಬೇಕು. ಅವ್ರ ಕ್ಯಾಂಡಿಡೇಟ್ ಆದ್ರೂ ಮಾಡ್ಬೇಕು, ಇವ್ರ ಕ್ಯಾಂಡಿಡೇಟ್ ಆದ್ರೂ ಮಾಡ್ಲೇಬೇಕು. ಆದ್ರೆ ಯಾವ ಬೇಸರನೂ ಇಲ್ಲ. ಅಂದ್ರೆ ನಾಳೆ ಸಿದ್ದರಾಮಯ್ಯನವರು ಬಂದು ಕ್ಯಾನ್ವಾಸ್ ಕರೆದ್ರು ಕೂಡ ನಾನು ಮಾಡ್ತೇನೆ. ಯಾಕಂದ್ರೆ ಎರಡು ಪಕ್ಷಗಳು ಒಂದಾಗಿರೋ ಸಂದರ್ಭದಲ್ಲಿ ನಾವು ಮಾಡುವಂತದ್ದು ನಮ್ಮ ಕರ್ತವ್ಯ. ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಮರಿಸ್ವಾಮಿ ಅವರ ಸ್ಪಷ್ಟವಾದಂತಹ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.